ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಐ ಹೋಪ್ ನಿಮಗೆ ಲಾಸ್ಟ್ 2 ವೀಡಿಯೋಸ್ ಇಷ್ಟ ಆಗಿರುತ್ತೆ, ನಮ್ಮ ಟ್ರಿಪ್ ವೀಡಿಯೋಸ್. ಇದು ಡೇ 3ದು ವ್ಲಾಗ್. ಎಲ್ಲರೂ ನೋಡಿ ಎಂಜಾಯ್ ಮಾಡಿ. Resort and we are going to Mirza Fort now. Yes. Hi guys. So we are in. Hi guys. So we are in Riverstone Resort now, and we are going to Mirza Fort. ಇದು ಡೇ 3, ಲೈಕ್ ಫಸ್ಟ್ ಡೇ ಸೆಕೆಂಡ್ ಡೇ ಎಲ್ಲ ಮುಗಿಸ್ಕೊಂಡು ನಾವು ಮಿರ್ಜಾನ್ ಫೋರ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆ್ಯಕ್ಚುಲಿ ನಾವು ಮಹಾಬಲೇಶ್ವರ ಟೆಂಪಲ್ಗೆ ಹೋಗೋಕ್ಕಾಗಿರಲಿಲ್ಲ, ಬಿಕಾಸ್ ನಾವು ಫಸ್ಟ್ ಡೇನೇ ಹೋಗೋಣ ಅಂತ ಅಂದ್ಕೊಂಡಿದ್ದು. ಬಟ್ ಮಳೆಯಿಂದ ನಮಗೆ ಟೈಮ್ ಸಾಕಾಗಲಿಲ್ಲ ಟೆಂಪಲ್ಗೆ ಹೋಗಲಿಕ್ಕೆ. ಸೊ ನಾವು ಥರ್ಡ್ ಡೇ ಫಸ್ಟ್ ಟೆಂಪಲ್ಗೆ ಹೋಗಿಬಿಡೋಣ ಅಂದ್ಕೊಂಡ್ವಿ, ಬಿಕಾಸ್ ಮಿರ್ಜಾನ್ ಫೋರ್ಟ್ ಅದು ಇದು ಅಂತ ಹೇಳಿದ್ರೆ ಮತ್ತೆ ನಮಗೆ ಟೆಂಪಲಿಗೆ ಬರೋದು ಲೇಟ್ ಆಗುತ್ತೆ ಅಂತ ನಾವು ಫಸ್ಟ್ ಆಪ್ಷನ್ ಟೆಂಪಲ್ ಅಂತಲೇ ಅಂದ್ಕೊಂಡ್ವಿ. ರಶ್ ಎಷ್ಟಿತ್ತು ಅಂದರೆ ನಾವು ಆಲ್ಮೋಸ್ಟ್ ನಮಗೆ ಮೇ ಬಿ 1.5 hours to 2 hours ಆಗಿದೆ ದರ್ಶನ ಆಗೋಷ್ಟರಲ್ಲಿ. ಇಲ್ಲೇ ನಮಗೆ ಕಂಪ್ಲೀಟ್ 2 hours ಟೈಮ್ ಹೋಯಿತು ಅಂತಲೇ ಹೇಳ್ಬೋದು ಈ ಟೆಂಪಲಲ್ಲಿ. ಈಗ ನಾನೇನು ತೋರಿಸ್ತಾ ಅದೆಲ್ಲ ಕಂಪ್ಲೀಟ್ ದೇವಸ್ಥಾನ ಸುತ್ತಮುತ್ತ ಗೋಕರ್ಣ ಸ್ಟ್ರೀಟ್ಸ್ ಸಿಕ್ಕಾಬಟ್ಟೆ ಫೇಮಸ್, ನೀವೆಲ್ರಿಗೂ ಗೊತ್ತೇ ಇರುತ್ತೆ. ಇಲ್ಲೆಲ್ಲ ಡ್ರೈ ಫ್ರೂಟ್ಸ್, ಅದಾದಮೇಲಿಂದ ಮಸಾಲೆ ಐಟಮ್ಸ್ ಎಲ್ಲ ತುಂಬ ಕಡಿಮೆ ಅಂತಾರೆ. ಸೊ ನನಗೂ ಹೋಗೋವ್ರಿಗೂ ಗೊತ್ತಿರಲಿಲ್ಲ, ಬಿಕಾಸ್ ನಾನು ಗೋಕರ್ಣಗೆ ಹೋಗಿದ್ದೆ ಫಸ್ಟ್ ಟೈಮ್. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಬಂದಿದ್ದರು, ಅವರಿಲ್ಲೆಲ್ಲ ತೊಗೊಂಡು ಹೋಗಿದ್ದಾರೆ. ಬಟ್ ನಾನು ಫಸ್ಟ್ ಟೈಮ್, ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ ಲೈಕ್ ಬಾದಾಮಿ, ಆಮೇಲಿಂದ ಗೋಡಂಬಿ ಎಲ್ಲ ತುಂಬ ಕಡಿಮೆ ಅಂತಿದ್ರು. ಸೊ ಎಲ್ಲ ನೋಡಿ ಪರ್ಚೇಸ್ ಮಾಡ್ತಾಯಿದ್ರು ನನ್ನ ಫ್ರೆಂಡ್ಸ್ ಎಲ್ಲ. ನಾನೇನು ತೊಗೊಳ್ಳಿಲ್ಲ, ನಾನು ಕೆಲವೊಂದು ತಿಂಡಿ ಐಟಮ್ಸ್ನ ತೊಗೊಂಡೆ ಅಷ್ಟೇ. ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಹುಡುಗಿರ್ದು ಇನ್ನೂ ಶಾಪಿಂಗ್ ಮುಗ್ದಿರಲಿಲ್ಲ. ಸೊ ಅವ್ರು ಬರೋವರೆಗೂ ನಾವು ಅಲ್ಲೇ ಸ್ವಲ್ಪ ಸುತ್ತಮುತ್ತ ನಾವು ಲೈಕ್ ವಿಂಡೋ ಶಾಪಿಂಗ್ ಥರ ಮಾಡ್ತಾಯಿದ್ವಿ. ಈಗ ನಾವು ಹೊರಡ್ತಾ ಇರೋದು ಮಿರ್ಜಾನ್ ಫೋರ್ಟ್ ಹತ್ರ. ಆ ಫೋರ್ಟ್ಗೆ ಹೋಗಲೇಬೇಕನ್ನೋದು ತುಂಬ ಇತ್ತು. ಸೊ ಬೇಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಊಟನೂ ಮಾಡಲಿಲ್ಲ ಅವತ್ತು ಫುಲ್ಲು ಉಪವಾಸ ಅಂತಲೇ ಹೇಳ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟು ಜಸ್ಟ್ ಮ್ಯಾಗಿ ತಿಂದಿದ್ದು, ಮಧ್ಯಾಹ್ನ ಊಟನೂ ಇಲ್ಲ, ಬಿಕಾಸ್ ಅಲ್ಲೆಲ್ಲೂ ನಮಗೆ ಹೋಟೆಲ್ಸೇ ಸಿಕ್ಕಲಿಲ್ಲ. ಸೊ ಮಿರ್ಜಾನ್ ಫೋರ್ಟಿಗೆ ಹೋಗಿ ಬಂದೆ, ಎಲ್ಲಾದರೂ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಮಿರ್ಜಾನ್ ಫೋರ್ಟಿಗೆ ಹೊರಟ್ವಿ. ನಾವು ಫೈನಲಿ ಮಿರ್ಜಾನ್ ಫೋರ್ಟಿಗೆ ಬಂದ್ವಿ. ಈ ಚರ್ಚ್ ನೋಡ್ಬೋದು, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿತ್ತು. ಲೈಕ್ ಎಷ್ಟು ಸೈಲೆನ್ಸ್ ಇತ್ತು ಅಂದರೆ ಇಲ್ಲಿ ತುಂಬಾ ಚೆನ್ನಾಗಿತ್ತು. ನಮಗೆ ಒಳಗೆ ಹೋಗ್ಬೇಕಂತ ಆಸೆ ಇತ್ತು. ನಾವೇನು ಅಂದ್ಕೊಂಡ್ವಿ, ಮಿರ್ಜಾನ್ ಫೋರ್ಟ್ ಎಲ್ಲ ಮುಗಿಸ್ಕೊಂಡು ಬಂದು ವಾಪಸ್ ಹೋಗ್ಬೇಕಾದ್ರೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ನಾವು ಮರ್ತೇ ಹೋಗ್ಬಿಟ್ವಿ. ಮಿರ್ಜಾನ್ ಫೋರ್ಟ್ ಎಲ್ಲ ಲೈಕ್ ಮುಗಿಸ್ಕೊಂಡು ನಾವು ಹೊರಟ್ಬಿಟ್ವಿ ಬೇಗನೆ, ಬಿಕಾಸ್ ಮಳೆ ಸ್ಟಾರ್ಟ್ ಆಯಿತು. ನಾವು ಮಿರ್ಜಾನ್ ಫೋರ್ಟಿಗೆ ಬಂದ್ವಿ. ನಮ್ಮ ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ ಬೇರೆ. ನಾವು ನೆಕ್ಸ್ಟ್ ಡೇ ಅಂದರೆ ಲೈಕ್ ಮಿರ್ಜಾನ್ ಫೋರ್ಟ್ಗೆ ಹೋಗಿದ್ವಲ್ಲ, ಆ ದಿನವೇ ನಾವು ಡ್ಯಾಂಡೆಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಡ್ಯಾಂಡೆಲಿಗೆ ಹೋಗಿ ಅಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಎಲ್ಲ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಲೈಕ್ ಈವ್ನಿಂಗ್ ಚೆಕ್ಔಟ್ ಆಗೋಣ ಅಂತ ಇದ್ದಿದ್ದು. ಬಟ್ ಮಳೆ ಅಲ್ವಾ, ನಾವು ಗೋಕರ್ಣದಲ್ಲಿ 2 days ಸ್ಟೇ ಆಗಿದ್ವಿ. 2 days ಕಂಪ್ಲೀಟ್ ಮಳೆ. ನಾವು ಏನು ಪ್ಲೇಸಸ್ಸೇ ನೋಡೋಕ್ಕಾಗಿಲ್ಲ. ಬಟ್ ರೆಸಾರ್ಟ್ ಮಾಡಿದ್ರಿಂದ ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಪ್ಲೇಸಸ್ಸೇ ನೋಡೋಕ್ಕಾಗಿಲ್ಲ ಅಂತೇನಿಲ್ಲ, ಬಟ್ ನೆನ್ಕೊಂಡೇ ನೋಡಿದ್ದು. ಓಮ್ ಬೀಚ್, ಕುಡ್ಲಾ ಬೀಚ್ ಎಲ್ಲ ಆಲ್ಮೋಸ್ಟ್ ನಾವು ನೆನ್ಕೊಂಡೇ ನೋಡಿರೋದು. ನಾವು ರೆಡಿ ಆಗೋವರೆಗೂ ಮಳೆ ಬರ್ತಿರ್ಲಿಲ್ಲ. ರೆಡಿಯಾಗಿ ಆಚೆ ಬಂದಮೇಲೆ ಮಳೆ ಸ್ಟಾರ್ಟ್ ಆಗ್ತಿತ್ತು. ನಾವಂತೂ ರೆಡಿ ಆಗಿದ ತಕ್ಷಣ ಮಳೆ ಬರುತ್ತಲ್ಲ ಗುರು ಅನ್ಕೊತಾ ಇದ್ವಿ. ಸೊ ನಾವೇನು ಅಂದ್ಕೊಂಡ್ವಿ, ದಾಂಡೇಲಿಯಲ್ಲೂ ಮಳೆ ಇರುತ್ತೆ, ಇವಾಗ ರಿವರ್ ರಾಫ್ಟಿಂಗ್ ಹೋಗ್ತಾ ಇರೋದೇ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ. ಇವಾಗ ಮಳೆ ಬಂದರೆ ನಾವು ಹೋಗೋದು ವೇಸ್ಟ್ ಅಲ್ವಾ ಅಂತ ಹೇಳ್ಬಿಟ್ಟು ಥ್ಯಾಂಕ್ಫುಲಿ ನಾವು ಅಡ್ವಾನ್ಸ್ ಪೇ ಮಾಡಿರಲಿಲ್ಲ. ನಾವೆಲ್ಲ ಆಲ್ಮೋಸ್ಟ್ ಮಾತಾಡ್ಕೊಂಡಿದ್ವಿ. ಇನ್ನೇನು ಅಡ್ವಾನ್ಸ್ ಪೇ ಮಾಡಬೇಕಿತ್ತು, ಗೊತ್ತಿಲ್ಲ ನಾವು ಯಾಕೆ ಮಾಡಲಿಲ್ಲ ಅಂತ. ನಾವು ಯೂಶ್ವಲಿ ಮಾಡಿಬಿಡ್ತಿದ್ವಿ, ಬಟ್ ನಾನು ಮಾಡಲಿಲ್ಲ, ನನ್ನ ಫ್ರೆಂಡು ಮಾಡಲಿಲ್ಲ. ಮಾಡೋಣ ಬಿಡು ಅಂತ ಹಾಗೆ ನೆಗ್ಲೆಕ್ಟ್ ಮಾಡಿದ್ವಿ. ಸೊ ಫೈನಲಿ ನಾವು ಲಾಸ್ಟಿಗೆ ಹೋಗಲೂ ಇಲ್ಲ. ಮಾಡಿದ್ದಿದ್ರೆ ನಿಜವಾಗ್ಲೂ ಹೋಗಲೇಬೇಕಿತ್ತು. ಸೊ ನಾವು ಅಡ್ವಾನ್ಸ್ ಪೇ ಮಾಡಿರಲಿಲ್ಲ. ಸೊ ನಾವು ಪ್ಲ್ಯಾನ್ನ ಡ್ರಾಪ್ ಮಾಡಿದ್ವಿ, ಬೇಡ ಅಂತ ಅಂದ್ಕೊಂಡ್ವಿ.
ಪ್ಲ್ಯಾನ್ ಡ್ರಾಪ್ ಮಾಡಿ ನಾವು ಎಲ್ಗೋಗಿದ್ವಿ ಅಂತ ಹೇಳ್ತೀನಿ. ಫಸ್ಟ್ ನಾನು ಈ ಫೋರ್ಟ್ ಬಗ್ಗೆ ಹೇಳ್ತೀನಿ. ಫೋರ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಿಜ ಹೇಳ್ತೀನಿ, ಫೋರ್ಟಿಗೆ ಬಿಸಿಲಿದ್ದಾಗ ಬರೋದಕ್ಕೂ ಈ ಥರ ವೆದರಲ್ಲಿ ಬರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಬಿಕಾಸ್ ನಾನು ಬಿಸಿಲಿದ್ದಾಗ ಹೋಗಿದ್ದೀನಿ, ನನಗೆ ಅಷ್ಟು ಇಷ್ಟ ಆಗಲ್ಲ. ಅಯ್ಯೋ ಹೋದರೆ ಸಾಕಪ್ಪ ಅನ್ನಂಗೆ ಆಗ್ಬಿಟ್ಟಿರುತ್ತೆ. ಬಿಕಾಸ್ ಬಿಸಿಲಲ್ಲಿ ಏನು ನೋಡ್ತೀರಾ. ಬಟ್ ಈ ವೆದರ್ ಇತ್ತಲ್ಲ, ಸಿಕ್ಕಾಪಟ್ಟೆ ಅಲ್ಟಿಮೇಟಾಗಿತ್ತು ವೆದರು. ಬಟ್ ಅಷ್ಟು ವೆದರ್ ಇದ್ರೂ ನಾವು ಫುಲ್ ಸ್ವೆಟ್ ಆಗ್ತಾಯಿದ್ವಿ. ಬಿಕಾಸ್ ತುಂಬಾ ಹ್ಯುಮಿಡಿಟಿ ಇತ್ತು ಒಳಗಡೆ. ಬಟ್ ಎಂಜಾಯ್ ಮಾಡಿದ್ವಿ ಫೋರ್ಟ್. ಕೆಲವೊಂದು ಪಿಕ್ಚರ್ಸ್ನ ತೊಗೊಂಡ್ವಿ. ತುಂಬ ಪೀಸ್ಫುಲ್ಲಾಗಿತ್ತು. ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿತ್ತು. ಫೋರ್ಟ್ಗೆ ಹೋಗಿದ್ದ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಬ್ಯಾಕ್ ಟು ಕತೆ. ಏನಂದರೆ ಅದೇ ಹೇಳಿದ್ನಲ್ಲ, ದಾಂಡೇಲಿಗೆ ಹೋಗಬೇಕಿತ್ತು. ಬಟ್ ಅದು ಕ್ಯಾನ್ಸಲ್ ಆಯಿತು ಬಿಕಾಸ್ ಆಫ್ ಮಳೆ ಬೇಡ, ಏನಕ್ಕೆ ರಿಸ್ಕ್ ತೊಗೊಳ್ಳೋದು, ಅಲ್ಲಿ ಹೋಗಿ ಏನೋ ಆಟ ಆಡೋದಲ್ಲ, ಸುಮ್ಮನೆ ಅಲ್ಲೂ ಲೈಕ್ ರೂಮಲ್ಲಿ ಕುತ್ಕೊಂಡು ಎದ್ದು ಬರೋಕ್ಕೆ ಹೋಗ್ಬೇಕಾ. ಬಿಕಾಸ್ ನಾವು 2 days ಗೈಸ್ ಕಂಪ್ಲೀಟಾಗಿ ನೆಂದೋಗ್ಬಿಟ್ಟಿದ್ವಿ ಎಲ್ಲರೂ. ಸಿಕ್ಕಾಪಟ್ಟೆ ಮಳೇಲಿ ಆಟ ಆಡ್ಬಿಟ್ಟಿದ್ದೀವಿ ಈ ಸರಿ ಅಂತೂ. ಸೊ ನಾವು ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ನಾವು ಮುರುಡೇಶ್ವರಗೆ ಹೊರಟ್ವಿ. ಹೆಂಗಿದ್ರು ಮುರುಡೇಶ್ವರ ಹತ್ರನೇ, ನಿಮಗೆಲ್ರಿಗೂ ಗೊತ್ತು ಗೋಕರ್ಣದಿಂದ. ಸೊ ನಾವು ಮುರುಡೇಶ್ವರಗೆ ಹೋದ್ವಿ. ಬಿಕಾಸ್ ಮುರುಡೇಶ್ವರ ಎಲ್ಲ ಆಲ್ಮೋಸ್ಟ್ ತುಂಬ ಅಂದರೆ ಲೈಕ್ ಅವಾಗ ನೋಡಿದ್ದಿದ್ದೆ ಮೇ ಬಿ 2 to 3 years ಮುಂಚೆ. ಬಟ್ ನಾನು ಇನ್ನೂ ಲೈಕ್ ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಫಸ್ಟ್ ಇಯರಲ್ಲೋ ಸೆಕೆಂಡ್ ಇಯರಲ್ಲೋ ನೋಡಿದ್ದು ಮುರುಡೇಶ್ವರ. ನಾನು ನೋಡೇ ಇರಲಿಲ್ಲ. ಲಾಟ್ ಆಫ್ ಚೇಂಜಸ್ ಆ್ಯಕ್ಚುಲಿ, ತುಂಬಾ ಚೇಂಜಸ್ ಆಗಿದೆ. ನಾನು ಫುಲ್ ಬಂದಿದ ತಕ್ಷಣ ಎಷ್ಟೊಂದು ಚೇಂಜಸ್ ಆಗಿದೆಯಲ್ಲ ಗುರು ಅಂದ್ಕೊಂಡೆ. ಚೆನ್ನಾಗಿತ್ತು ಮುರುಡೇಶ್ವರ ಎಕ್ಸ್ಪೀರಿಯೆನ್ಸು. ಇದಂತೂ ನಮ್ಮ ಟ್ರಿಪ್ ಪ್ಲ್ಯಾನಲ್ಲಿ ಇರಲಿಲ್ಲ. ಬಟ್ ಇದು ಫುಲ್ ಅನ್ಎಕ್ಸ್ಪೆಕ್ಟೆಡ್. ಮುರುಡೇಶ್ವರ ಸಡನ್ ಪ್ಲ್ಯಾನ್ ಇದು, ಮುರುಡೇಶ್ವರಗೆ ಹೋಗಬೇಕು ಅನ್ನೋದು. ತುಂಬಾ ಚೆನ್ನಾಗಿತ್ತು. ಇಲ್ಲೂ ಅಷ್ಟೇ, ಇವಾಗ ಮಳೆ ಇರಲಿಲ್ಲ. ನಾವು ಹೋದ್ವಿ ದರ್ಶನಕ್ಕೆ, ಮಳೆ ಸ್ಟಾರ್ಟ್ ಆಯಿತು. ಎಲ್ಲೆಲ್ಲೂ ಮಳೆ ಗೈಸ್. ಈ ಸರಿ ಟ್ರಿಪ್ ಫುಲ್ 4 days ಕಂಪ್ಲೀಟ್ ಮಳೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನನ್ನ ಫ್ರೆಂಡ್ ಆಲ್ರೆಡಿ ಹೇಳಿದ್ಲು, ಬೇಡ ಈಗ ಹೋಗ್ಬೇಕಾ, ಮಳೆ ಇಲ್ಲ ಬೇರೆ ಕಡೆ ಪ್ಲ್ಯಾನ್ ಮಾಡೋಣ ಅಂದ್ಲು. ಬಟ್ ನಾವು ಇಲ್ಲ, ದೊಡ್ಡದಾಗಿ ಗೋಕರ್ಣ ಅಂತ ಫುಲ್ ಇದು ಮಾಡಿದ್ವಿ. ಹೈ ಗೈಸ್, ನಾವು ಬಂದಿದ್ದೀವಿ ಇವತ್ತು ಮುರುಡೇಶ್ವರ ಟೆಂಪಲ್ಗೆ. ದಿಸ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ನಾವು ಆಲ್ ಆಫ್ ಎ ಸಡನ್ ಪ್ಲ್ಯಾನ್ ಮಾಡಿದ್ವಿ. ಇಟ್ಸ್ ವೆರಿ ನಿಯರ್, ಬಂದು ಹೋಗೋಣ ಅಂತ. ಸೊ ವಿ ಆರ್ ಹಿಯರ್. ಸೊ ನಾವು ತುಂಬ ಡ್ರೆಸ್ ಚೆನ್ನಾಗಿ ಹಾಕ್ಕೊಂಡಿರ್ಲಿಲ್ಲ. ನಾವು ದರ್ಶನಕ್ಕೆ ನಿಂತ್ಕೊಂಡ್ವಿ. ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಬೇರೆ ಕಡೆ ಟ್ರಾವೆಲ್ ಮಾಡಬೇಕಿತ್ತು. ನಾವು ದರ್ಶನಕ್ಕೆ ನಿಂತ್ಕೊಂಡ್ವಿ. ದರ್ಶನ ಮುಗೀತು. ಅಷ್ಟರಲ್ಲಿ ನಾವು ಮೇಲ್ಗಡೆ ಹೋಗಬೇಕಿತ್ತು ಶಿವ ನೋಡಲಿಕ್ಕೆ. ಅಷ್ಟರಲ್ಲಿ ಮತ್ತೆ ಜೋರು ಮಳೆ ಸ್ಟಾರ್ಟ್ ಆಯಿತು. ಮಳೆ ಹೆಂಗೆ ಬಂತು ಅಂದರೆ ಲೈಕ್ ಸಿಕ್ಕಾಪಟ್ಟೆ ಜೋರಾಗಿ ಬಂತು. ನಾವು ಈವನ್ ಆಚೆ ಹೋಗೋಣ, ಸದ್ಯಕ್ಕೆ ಬಿಟ್ಬಿಡೋಣ ಅನ್ನೋ ಥರನೂ ಇರಲಿಲ್ಲ. ಅಷ್ಟು ಫೋರ್ಸಾಗಿ ಮಳೆ ಬಂತು. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ವಿ. ಒಂದು 20 to 25 minutes ನಾವು ಅಲ್ಲೇ ಇದ್ವಿ. ಬಿಕಾಸ್ ತುಂಬಾ ಜೋರಾಗಿ ಮಳೆ ಬಂತು. ಮುರುಡೇಶ್ವರ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಟ್ರಿಪ್ ಸೀರೀಸ್ ವ್ಲಾಗ್ಸ್ಗಳು ಇಷ್ಟ ಆಗ್ತಿದೆ ಅಂತ ಅನ್ಕೊತಾ ಇದ್ದೀನಿ. ಇದೇ ಥರ ಇನ್ನೂ ಹೆಚ್ಚೆಚ್ಚು ವ್ಲಾಗ್ಸ್ಗಳು ಬರುತ್ತೆ. ಸೊ ನನಗೆ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಕೊನೆಯದಲ್ಲೆಲ್ಲ ಫೋಟೋಸ್ನ ಅಟ್ಯಾಚ್ ಮಾಡಿದ್ದೀನಿ, ತುಂಬ ಕಡಿಮೆ. ಈ ವ್ಲಾಗ್ ಕೂಡ ತುಂಬಾ ಚಿಕ್ಕದಾಗಿತ್ತು. ಐ ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ಮೀಟ್ ಯು ಆಲ್ ಇನ್ ಅನದರ್ ಇಂಟ್ರೆಸ್ಟಿಂಗ್ ವ್ಲಾಗ್. ಟಿಲ್ ದೆನ್ ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್. ಲವ್ ಯು ಆಲ್.